ಓಕೆ, ನಮಸ್ಕಾರ. ಏನು ಸುಮಾರು 1 ಗಂಟೆ ಅಂದರೆ ಇಂಡಿಯನ್ ಕಾಲಮಾನ 1-1:30 ಸುಮಾರು ಆಗಿರ್ತದೆ. ಇಲ್ಲೊಂದು 12 ಗಂಟೆಗೆ ಭೂಕಂಪ ಆಗಿದೆ. ಭೂಕಂಪ ತೀವ್ರತೆ ಭಾಳಷ್ಟು ಆಗಿದೆ. ಏನು ನಾವು ಬೆಳಗ್ಗೆನೂ ಆ ಜಾಗದಲ್ಲಿ ಇದ್ವಿ. ಏನು ಭೂಕಂಪ ಆಗಿದ್ದಾರೆ ಇವತ್ತು. ಆ ಭೂಕಂಪ ಆಗಿದ್ದಾಗ ಬೆಳಗ್ಗೆ ಇದ್ವಿ. ಬೆಳಗ್ಗೆ ನಾವು ಕರ್ನಾಟಕದ 22 ಜನ ಹೋಗಿದ್ವಿ. 22 ಜನ ನಾವು ಸೇಫ್ ಆಗಿದ್ದೇವೆ. ಈಗಾಗಲೇ ನಾವು ಏರ್ಪೋರ್ಟಲ್ಲಿ ನೋಡ್ಬೋದು. ಈ ಏರ್ಪೋರ್ಟಿಗೆ ನಾವು ಬಂದಿದ್ದೇವೆ. ಈಗೇನು ಬ್ಯಾಂಕಾಕ್ ಸಿಟಿ ಏನಿದೆ, ಆ ಬ್ಯಾಂಕಾಕ್ ಸಿಟಿಯನ್ನು ಸಂಪೂರ್ಣವಾಗಿ ಅಲ್ಲಿಂದ ಇದಕ್ಕೆ ಈಗ ಆ ಬ್ಯಾಂಕಾಕ್ ಸಿಟಿ ಎಂಟ್ರೆನ್ಸ್ ಅನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅಲ್ಲಿ ಟ್ರಾಫಿಕ್ ಸಮಸ್ಯೆ ಸಿಕ್ಕಾಬಿಟ್ಟಿದೆ. ಭಾಳಷ್ಟು ಅನಾಹುತ ಆಗಿದೆ ಅಂತ ಮಾಹಿತಿ ಇದೆ. ಆದರೆ ನಾವು ನಿನ್ನೆ ರಾತ್ರಿಯಲ್ಲಿ ಏನು ಆ ಏರಿಯಾದಲ್ಲಿ ರೂಮ್ ಮಾಡಿದ್ವಿ. ಆ ಏರಿಯಾದಲ್ಲಿ ರೂಮ್ ಮಾಡಿ ಅಲ್ಲಿಂದ ಈಗೇನು ಬೆಳಗ್ಗೆ ನಾವು ವೈಲ್ಡ್ ಸಫಾರಿಗೆ ಅಂತ ಹೋಗಿದ್ವಿ. ಆ ಸಫಾರಿ ಹೋಗೋ ಸಂದರ್ಭದಲ್ಲಿ ಕೂಡ ಏನು ಭೂಮಿ ಇದ್ದಕ್ಕಿದ್ದಂಗೆ ಶೇಕ್ ಆಯಿತು. ನಮಗೂ ಕೂಡ ಅನುಭವ ಆಯ್ತು. ನಾವು ಸಲ ನೋಡಿದ್ವಿ, ನಮಗೂ ಅನುಭವ ಆಯ್ತು. ಅನುಭವ ಆದಾಗ ನಾವೇನೋ ಬಹುಶಃ ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ಭಾಳಷ್ಟು ಅನಾಹುತ ಆಗಿದೆ ಅಂತ ಹೇಳಿದೆ. ಅಲ್ಲಿಂದಲೇ ಇಮಿಡಿಯೇಟ್ಲಿ ಸಫಾರಿಂದ ನಾವು ಸೀದಾ ಈಗ ಏರ್ಪೋರ್ಟಿಗೆ ಬಂದಿವಿ. ಆಲ್ಮೋಸ್ಟ್ ಎಲ್ಲ ಸೇಫ್ ಇದೆ. ನಾವು ಇವತ್ತಿನ ನಮ್ಮ ಟೀಮ್ ಬಂದಿತ್ತು. ನಮ್ಮ ಟೀಮ್ ಸಂಪೂರ್ಣವಾಗಿ ಸೇಫ್ ಇದೆ ಅಂತ ಹೇಳ್ಬೋದು. ನಮಸ್ಕಾರ, ನನ್ನ ಹೆಸರು ಸಂಕನಗೌಡ ಅಂತೇಳಿ. ನಾವು ಹಾವೇರಿ ಜಿಲ್ಲೆಯಿಂದ 5 ಜನ ಬ್ಯಾಂಕಾಕ್ ಪ್ರವಾಸ ಹೋಗಿದ್ವಿ. ಟೋಟಲ್ ನಮ್ಮ ಗ್ರೂಪಲ್ಲಿ 22 ಜನ ಇದ್ವಿ. 22 ಜನ ನಾವು 23ನೇ ತಾರೀಕಿಗೆ ಇಲ್ಲಿಂದ ಥೈಲ್ಯಾಂಡಿಗೆ ಹೋಗಿ, ಥೈಲ್ಯಾಂಡಿಂದ ಪಟಾಯ, ಬೊಕೆಟೋ ಮತ್ತು ಬ್ಯಾಂಕಾಕಲ್ಲಿ ಅದು ನಿನ್ನೆ ಏನಿದೆ, ನಿನ್ನೆ ನಾವು ಆ ಘಟನೆ ನಡೀತು. ಆ ಘಟನೆ ನಡೆದ ಕೂದಲ ಅಂತರದಲ್ಲಿ ನಾವು ಪಾರಾಗಿ ಇಂಡಿಯಾಕ್ಕೆ ಬಂದಿದ್ದೇವೆ. ಅದು ನಮ್ಮ ಅದೃಷ್ಟ ಚೆನ್ನಾಗಿತ್ತು. ಹೀಗಾಗಿ ನಾವು ಇಂಡಿಯಾಕ್ಕೆ ಸೇಫ್ ಆಗಿ ಬಂದ್ವಿ. ಏನು ಆ ಘಟನೆ ನಡೀತು, ಆ ಘಟನೆ ನಡೆದ ಸುಮಾರು ಒಂದು 12:30 ಟೈಮ್. ಅದು ಅಲ್ಲಿದೆ ಥೈಲ್ಯಾಂಡ್ ಟೈಮ್ 12:30, 12:45 ಆಗಿತ್ತು. ನಾವೇನು ಅದೇ ಜಾಗದಿಂದ ನಾವು ನಿನ್ನೆ ರಾತ್ರಿ ಏನು ರೂಮ್ ಮಾಡಿದ್ವಿ, ಅದೇ ಜಾಗದಲ್ಲೇ ರೂಮ್ ಮಾಡಿ ನಾವು ರೂಮನ್ನು 11 ಗಂಟೆಗೆ ಚೆಕ್ಔಟ್ ಮಾಡಿಕೊಂಡು ಅಲ್ಲಿಂದ ವೈಲ್ಡ್ ಸಫಾರಿಗೆ ಹೋಗಿದ್ವಿ. ನಾವು ವೈಲ್ಡ್ ಸಫಾರಿಗೆ ಹೋಗಿದ್ದ ಸಂದರ್ಭದಲ್ಲಿ ಏನು ಅಲ್ಲಿ ಡಾಲ್ಫಿನ್ ಶೋ ನಡೀತಾ ಇತ್ತು. ಡಾಲ್ಫಿನ್ ಶೋ ನೋಡಿರ್ಬೇಕಾದ್ರೆ ಒಂದು ಭೂಮಿ ಆಟೋಮೆಟಿಕ್ಲಿ ಸಮುದ್ರದ ಅಲೆ ಹೇಗಿರುತ್ತೆ ಆ ತರ ತೇಲಕ್ಕೆ ಸ್ಟಾರ್ಟ್ ಆಯ್ತು. ನಾವೇನ್ ಅನ್ಕೊಂಡ್ವಿ, ಅವ್ರು ಶೋದಲ್ಲಿ ಆ ತರ ಮಾಡ್ತಾ ಇದಾರೆ ಅನ್ಕೊಂಡ್ವಿ. ಅದಾದ ನಂತರ ಒಂದು 5 ಸೆಕೆಂಡಿಗೆ ಒಂದ್ಸಲ ಒಂದು 2-3 ತರ ಆಯ್ತು. ಅದು ಹೆಂಗಾಗಿತ್ತು ಅಂತಂದ್ರೆ, ಈಗ ನಾವು ಗ್ರೌಂಡ್ ಅಲ್ಲಿ ಕುತ್ಕೊಂಡಾಗ ಆಟೋಮೆಟಿಕ್ಲಿ ಒಂದು 4-5 ಇಂಚ್ ಬಿಟ್ಟು ಭೂಮಿ ಎದ್ದುಬಿಟ್ಟು ನಮ್ಮನ್ನ ತೇಲಿಸುತ್ತಲ್ಲ ನೀರಲ್ಲಿ, ಆ ರೀತಿ ಒಂದು ಅನುಭವ ಆಯ್ತು. ನಾವು ಅದನ್ನ ಡಾಲ್ಫಿನ್ ಶೋದಲ್ಲಿ ಆ ತರ ಶೋ ಆರ್ಗನೈಸ್ ಅಂತ ತಿಳ್ಕೊಂಡಿದ್ವಿ. ಬಟ್ ನಿಜಕ್ಕೂ ಅದು ಭೂಕಂಪ ಆಗಿದ್ದು ನಮಗೆ ಅದಾದ ನಂತರ ಗೊತ್ತಾಯ್ತು ಇಷ್ಟು ದೊಡ್ಡ ಅನಾಹುತ ಆಗಿದೆ ಅಂತ ಹೇಳಿ. ಯಾಕಂದ್ರೆ ನಾವು ಕೂಡ ಏನಿವತ್ತು ಬ್ಯಾಂಕಾಕ್ನ ಪ್ರಮುಖ ಸಿಟಿ ಇದೆ, ಇಂದಿರಾ ಮಾರ್ಕೆಟ್ ಅಂತೇಳಿ ಶಾಪಿಂಗ್ ಇದೆ. ಆಲ್ಮೋಸ್ಟ್ ಅಲ್ಲಿ ಯಾರೇ ಇಂಡಿಯನ್ಸ್ ಬಂದ್ರೆ ಔಟ್ ಆಫ್ ಕಂಟ್ರಿ ಯಾರೇ ವಿದೇಶಿ ಪ್ರಜೆಗಳು ಬಂದ್ರು ಕೂಡ ಅದೇ ಏರಿಯಾದಲ್ಲಿ ಶಾಪಿಂಗ್ ಮಾಡ್ತಾರೆ. ನಾವು ಕೂಡ ಅದೇ ಏರಿಯಾದಲ್ಲಿ ಶಾಪಿಂಗ್ ಮುಗಿಸ್ಕೊಂಡು 1 ಅವರ್ ಹಿಂದ್ಗಡೆ ಮಾತ್ರ ಆ ಏರಿಯಾದಿಂದ ಖಾಲಿ ಮಾಡಿ ಬಂದಿದ್ವಿ. ನಮ್ಮ ಅದೃಷ್ಟ ಚೆನ್ನಾಗಿತ್ತು. ಇಮಿಡಿಯೇಟ್ಲಿ ನಮಗೆಲ್ಲ ಗೊತ್ತಾಯ್ತು ಈ ತರ ಆಗಿದೆ ಅಂತೇಳಿ ನಾವು ಆಟೋಮೆಟಿಕ್ಲಿ ಈ ನಮ್ಮ ಒಂದು ಏನು ಟೀಮ್ ಇದೆ, ಟೀಮ್ ಇಮಿಡಿಯೇಟ್ಲಿ ನಾವು ಏರ್ಪೋರ್ಟಿಗೆ ಏನು ಶಿಫ್ಟ್ ಆಗಿ ಏರ್ಪೋರ್ಟ್ ಮುಖಾಂತರ ನಾವು ರಾತ್ರಿ 9:00 ಅಲ್ಲಿಂದ ಫ್ಲೈಟ್ಗೆ ಹತ್ಬಿಟ್ಟು ಏನು ಬೆಂಗಳೂರಿಗೆ ರಾತ್ರಿ 12:00 ಬಂದ್ವಿ. ಬೆಂಗಳೂರಿಗೆ ಬಂದಾಗ ನಮಗೆ ನಿಟ್ಟುಸಿರು ಆಯ್ತು. ಆದ್ರೆ ಇಷ್ಟೊಂದು ದೊಡ್ಡ ಭೀಕರ ಆಗುತ್ತೆ ಅಂತ ನಮ್ಗೆ ನಿಜಕ್ಕೂ ಅದು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಒಂದು ಘಟನೆ ಅಲ್ಲಿ ನಡೆದಿದೆ. ಯಾಕಂತಂದ್ರೆ ಬಹಳಷ್ಟು ಜನ, ಪ್ರಮುಖವಾಗಿ ಯಾವುದೇ ದೇಶದ ಪ್ರಜೆಗಳು ಬಂದ್ರು ಕೂಡ ಒಂದು ಹೆಚ್ಚಾಗಿ ಶಾಪಿಂಗ್ ಮಾಡುವಂತ ಒಂದು ಸಂದರ್ಭ ಇದೆ ಅದು. ಆದ್ರೆ ಅದೃಷ್ಟವಶಾತ್ ಹಗಲು ಅಲ್ಲಿ ಜಾಸ್ತಿ ಜನಸಂಖ್ಯೆ ಕಡಿಮೆ ಇರುತ್ತೆ. ರಾತ್ರಿ ಹೆಚ್ಚು ಪ್ರಮಾಣದಲ್ಲಿ ಶಾಪಿಂಗಿಗೆ ಅಂತ ಜನಗಳು ಸೇರ್ತಾರೆ. ಹಗಲು ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ವೀಕ್ಷಣೆ ಮಾಡುವಂತ ಪ್ರದೇಶಕ್ಕೆ ಹೋಗ್ಬಿಟ್ಟು ಸಾಯಂಕಾಲ ರೂಮಿಗೆ ಬಂದ್ಬಿಟ್ಟು ಸಾಯಂಕಾಲದಿಂದ ಶಾಪಿಂಗ್ ರಾತ್ರಿ 24/7 ತರ ಅದೊಂದು ಏರಿಯಾ ಇರುತ್ತೆ ಬ್ಯಾಂಕಾಕ್ ಅಲ್ಲಿ. ಆ ರೀತಿ ಒಂದು ಏರಿಯಾ. ಆದ್ರೆ ನಮ್ಮ ಅದೃಷ್ಟವಶಾತ್ ನಾವು ಮೊನ್ನೆ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಅದೇ ಏರಿಯಾದಲ್ಲಿ ವಾಕ್ ಮಾಡಿದ್ದೀವಿ, ಶಾಪಿಂಗ್ ಮಾಡಿದ್ದೀವಿ. ಶಾಪಿಂಗ್ ಮಾಡಿದ ಕಾಂಪ್ಲೆಕ್ಸೇ ಬಿದ್ದಿದೆ ಅನ್ನೋದು ನಮಗೊಂದು ಬಹಳ ಶಾಕ್ ಆಯ್ತು. ಯಾಕಂದ್ರೆ ನಾವೇನಾದ್ರೂ ಇನ್ನೂ ಒಂದು ದಿವಸ ಅಲ್ಲಿ ಸ್ಟೇ ಮಾಡಿದ್ರೆ ಅಥವಾ 1 ಗಂಟೆ ಲೇಟ್ ಆಗಿ ಏನಾದ್ರು ಬಿಟ್ಟಿದ್ರೆ ಖಂಡಿತವಾಗ್ಲೂ ಆ ಭೂಕಂಪದಲ್ಲಿ ನಾವು ಸಿಲುಕಾಕೊಂತಿದ್ವಿ. ನಾವು 22 ಜನ ಇದ್ವಿ. 22 ಸೇಫ್ ಆಗಿ ಇವತ್ತು ಬೆಳಗ್ಗೆ ಏನೋ ಸುಮಾರು 12:30ವರೆಗೆ ನಾವು ಬೆಂಗಳೂರಿಗೆ ಬಂದ್ವಿ. ರಾತ್ರಿ ಬೆಂಗಳೂರಿಗೆ ಬಂದ್ಬಿಟ್ಟು ಅಲ್ಲಿಂದ ಇಮಿಡಿಯೇಟ್ಲಿ ನಮ್ದೇನೋ ಟೀಮ್ ಇತ್ತು, ಟೀಮ್ ಇಮಿಡಿಯೇಟ್ಲಿ
ಇಮಿಡಿಯೇಟ್ಲಿ ಅವರ ಸ್ವಂತ ವೆಹಿಕಲ್ ಮುಖಾಂತರ ಊರಿಗೆ ತಲುಪಿದ್ವಿ. ನಾನು ಕೂಡ ಊರಿಗೆ ಬಂದು ತಲುಪಿದ್ದೇನೆ. ಇಲ್ಲಿ ಆ ಘಟನೆಗಳನ್ನ ಟಿವಿ ನೋಡ್ತಾ ಇದ್ರೆ ನಿಜಕ್ಕೂ ನಾವು ಬಂದಿದ್ದೇ ಒಂದು ಪವಾಡ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅಷ್ಟೊಂದು ಭೀಕರತೆ ಅಲ್ಲಿದೆ. ಏನು ನೀವು ಬಿಲ್ಡಿಂಗ್ ನಿಂದ ನೀರೇನು ಬೀಳ್ತಾ ಇದ್ದಿಲ್ಲ, ಆ ಬಿಲ್ಡಿಂಗ್ ಬಾಜುನೇ ನಮ್ದು ಹೋಟೆಲ್ ಇತ್ತು. ನಾವು ಸುಮಾರು 25ನೇ ಫ್ಲೋರ್ ಅಲ್ಲಿ ಹೋಟೆಲ್ ಅಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ. 25 ಫ್ಲೋರ್ ಅಲ್ಲಿ ನಾವು ಹೆಚ್ಚು ಕಮ್ಮಿ 12 ರೂಮ್ಗಳು ಬುಕ್ ಆಗಿದ್ವಿ. ನಾವು 12 ರೂಮ್ಗಳು ಏನಿದಾವೆ ಅದೇ ಒಂದು ಬಿಲ್ಡಿಂಗ್ ಏರಿಯಾ ಬಾಜುನೇ ನಮ್ಮ ರೂಮ್ಸ್ ಇತ್ತು. ಈಗ ಅದನ್ನ ನೆನೆಸ್ಕೊಂಡ್ರೆ ನಿಜಕ್ಕೂ ಬಹಳ ಭಯಾನಕ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವೇನಾದ್ರೂ ಸಿಲ್ಕ್ ಹಾಕೊಂಡಿದ್ರೆ ಬರೋದು ಭಾರಿ ಕಷ್ಟ ಇತ್ತು ಅಲ್ಲಿ. ಯಾಕಂದ್ರೆ ಇಮಿಡಿಯೇಟ್ಲಿ ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಯ್ತು. ಘೋಷಣೆ ಆದ ತಕ್ಷಣ ಎಲ್ಲಾ ಟ್ರಾಫಿಕ್ ಜಾಮ್ ಆಯ್ತು, ನೆಟ್ವರ್ಕ್ ಕನೆಕ್ಷನ್ ಹೋಯ್ತು. ಆಮೇಲೆ ನಾವು ಬರೋದು ಬಹಳ ಕಷ್ಟ ಆಗ್ತಿತ್ತು. ನಮ್ಮ ಅದೃಷ್ಟ ಅಂತಂದ್ರೆ ನಮ್ದು ನಿನ್ನೆ ಲಾಸ್ಟ್ ಡೇ ಆಗಿತ್ತು ಅಲ್ಲಿ. ಆಲ್ರೆಡಿ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿತ್ತು. ನಮ್ದು ಲಾಸ್ಟ್ ಡೇ ಅಲ್ಲಿ ಸ್ಟೇ ಆಗಿತ್ತು. ಹಾಗಾಗಿ ನಾವು ಇಮಿಡಿಯೇಟ್ಲಿ ಕರ್ನಾಟಕಕ್ಕೆ ಬರಕ್ ಸಾಧ್ಯ ಆಯ್ತು. ಒಂದ್ ವೇಳೆ ಆಮೇಲೆ ಬೇರೆ ದೇಶದ ಫ್ಲೈಟ್ಗಳು ಕೂಡ ಕ್ಯಾನ್ಸಲ್ ಆಗಿದ್ವು. ನಮ್ದು ಕೂಡ ಎಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಂತ ಭಯ ಇತ್ತು. ಆದ್ರೆ ಲಾಸ್ಟ್ ಡೇ ವರೆಗೂ ನಮ್ಗೆ ದೇವ್ರು ಕಾಪಾಡಿದ ಅಂತ ಹೇಳ್ಬೋದು. ಸೇಫ್ ಆಗಿದ್ವಿ. ನಮ್ಮ ಜನತೆಯ ಆಶೀರ್ವಾದ ನಮ್ಮ ಮೇಲೆ ಇತ್ತು. ಹಾಗಾಗಿ ನಾವು ಮತ್ತೆ ಸೇಫ್ ಆಗಿ ಊರು ತಲುಪಿದ್ವಿ. ನಿಜಕ್ಕೂ ಅಲ್ಲಿ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಬಹಳ ಭಯಾನಕ ಅನಿಸ್ತದೆ. ಅಲ್ಲಿ ಎಷ್ಟು ಜನ ಸಿಲುಕಿದ್ದಾರೆ, ಸಾವು ನೋವು ಎಷ್ಟಾಗಿದೆ ಅಂತ ಹೇಳಿ ಸದ್ಯಕ್ಕೆ ಲೆಕ್ಕಕ್ಕೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಪರಿಸ್ಥಿತಿ ಅಲ್ಲಿದೆ. ಹೀಗಾಗಿ ಆದಷ್ಟು ಜನ ಏನ್ ಸೇಫ್ ಆಗಿದ್ದಾರೆ, ಅವರಷ್ಟು ಇನ್ನೂ ಯಾರ್ಯಾರು ಸಿಲುಕಿದ್ದಾರೆ ಅವರಷ್ಟು ಅವರು ತಾಯ್ನಾಡಿಗೆ ತಲುಪಲಿ ಅಂತ ಹೇಳಿ ನಾ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.